ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ. ಇವತ್ತಿನ ಎಡಿಷನ್ ರಿಫ್ಲೆಕ್ಷನ್ ಬಗ್ಗೆ ಆಗಿರುತ್ತೆ. ಹೇಗೆ ಒಂದು ಚಟುವಟಿಕೆ ನಡೆಯೋಕ್ಕೆ ಮುಂಚೆ ನಾವು ತಯಾರಾಗೋದನ್ನು ಪ್ಲ್ಯಾನಿಂಗ್ ಅಂತ ಅಂತೀವೋ, ಅದೇ ಥರ ಒಂದು ಚಟುವಟಿಕೆಯ ನಡೀತಾ ಇರಬೇಕಾದ್ರೆ ಅಥವಾ ಡ್ಯೂರಿಂಗ್ ದ ಪ್ರೋಸೆಸ್ ಅಥವಾ ಆಫ್ಟರ್ ದ ಪ್ರೋಸೆಸ್ ಅದ್ರ ಬಗ್ಗೆ ಆಲೋಚನೆ ಮಾಡೋದನ್ನು ರಿಫ್ಲೆಕ್ಷನ್ ಅಂತ ಕರೀತಾರೆ. ಸೊ ಈ ಎಡಿಷನ್ ರಿಫ್ಲೆಕ್ಷನ್ ಬಗ್ಗೆ ಆಗಿರುತ್ತೆ. ಈಗಾಗಲೇ 8-9 ಎಪಿಸೋಡ್ ಆಗಿದೆ ಅಲ್ವಾ? ಹಾಗಾಗಿ ಈಗ ನನಗೆ ರಿಫ್ಲೆಕ್ಷನ್ ಟೈಮ್. ಈ ರಿಫ್ಲೆಕ್ಷನ್ ಟೈಮಲ್ಲಿ ಈ ಪ್ರೋಸೆಸ್ ನಡೀತಾ ಇರಬೇಕಾದ್ರೆ ಏನೆಲ್ಲ ಚೆನ್ನಾಗಾಯಿತು, ವಾಟ್ ವೆಂಟ್ ವೆಲ್, ಯಾಕಾಗಿ ಚೆನ್ನಾಗಾಯಿತು, ವೈ ಡಿಡ್ ಇಟ್ ಗೋ ವೆಲ್. ಸೊ ಇದು ಚೆನ್ನಾಗಾಗಿರೋದ್ರಿಂದ ಡು ಐ ವಾಂಟ್ ಟು ಕಂಟಿನ್ಯೂ ದಿಸ್ ಸ್ಟೆಪ್ಸ್ ಅನ್ನೋದು ಬರುತ್ತೆ. ಮತ್ತು ಕೆಲವು ಇಂಪ್ರೂವ್ಮೆಂಟ್ ಏರಿಯಾಸು ಇರುತ್ತೆ. ವಾಸ್ ಇಟ್ ಸ್ಯಾಟಿಸ್ಫ್ಯಾಕ್ಟ್ರಿ? ಇಫ್ ನಾಟ್ ಸ್ಯಾಟಿಸ್ಫ್ಯಾಕ್ಟ್ರಿ, ವಾಟ್ ಆರ್ ದ ರೀಸನ್ಸ್, ವಾಟ್ ಆರ್ ದ ಏರಿಯಾಸ್ ಐ ಹ್ಯಾವ್ ಟು ಇಂಪ್ರೂವ್, ವಾಟ್ ಡು ಐ ವಾಂಟ್ ಟು ಚೇಂಜ್. ಸೊ ಈ ಇಂಪ್ರೂವ್ಮೆಂಟ್ ಏರಿಯಾಸ್ ಅಥವಾ ಚೇಂಜ್ ಮಾಡ್ಕೋಬೇಕು ಅಂದರೆ ಈ ಅಂಶಗಳು ನನ್ನ ಪರ್ವ್ಯೂನಲ್ಲಿ ಇದೆಯಾ, ಮಾಡ್ಕೊಳ್ಳೋಕೆ ಆಗೋವಂಥ ಬದಲಾವಣೆಗಳು ಏನು ಅನ್ನೋದನ್ನು ನೋಡೋದು ರಿಫ್ಲೆಕ್ಷನ್ ಆಗತ್ತೆ. ಸೊ ಯಾವ ಚೆನ್ನಾಗಾಯಿತು, ಯಾಕಾಯಿತು, ಯಾವ ಚೆನ್ನಾಗಾಗಲಿಲ್ಲ, ಯಾಕಾಗಲಿಲ್ಲ. ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಈ 2 ಪ್ರಶ್ನೆ ಮೇಲೆ ನನ್ನ ಎಪಿಸೋಡ್ಸ್ನ ನಾನು ನಿಮ್ಮ ಜೊತೆ ಇವತ್ತು ರಿಫ್ಲೆಕ್ಟ್ ಮಾಡ್ಕೊಳ್ತೀನಿ. ಮೊದಲನೇದಾಗಿ ನಾನು ವಾಟ್ ಡಿಡ್ ನಾಟ್ ಗೋ ವೆಲ್ ಅನ್ನೋದ್ರ ಬಗ್ಗೆನೇ ಮಾತಾಡ್ತೀನಿ. ಯಾಕೆಂದರೆ ಐ ವಾಂಟ್ ಟು ಎಂಡ್ ವಿತ್ ಪಾಸಿಟಿವ್ ಆಸ್ಪೆಕ್ಟ್ಸ್ ಆಫ್ ದ ವಿಡಿಯೋಸ್ ಬಗ್ಗೆ. ಸೊ ವಾಟ್ ಡಿಡ್ ನಾಟ್ ಗೋ ವೆಲ್ ಅಂದಾಗ ಮೊದಲನೇ ಪಾಯಿಂಟ್ ಬರೋದು ಯೂಟ್ಯೂಬ್ ಬಗ್ಗೆ ನಾನು ಹೆಚ್ಚು ತಿಳ್ಕೊಳ್ಬೇಕಾಗಿತ್ತು. ಅಂದರೆ ಅದರದ ವ್ಯೂವರ್ಶಿಪ್ನ ಜಾಸ್ತಿ ಮಾಡ್ಕೊಳ್ಳೋದು ಹೇಗೆ, ಅದ್ರ ಲೆಂತ್ ಹೇಗಿರಬೇಕು, ವಿಡಿಯೋ ಲೆಂತ್ ಹೇಗಿರಬೇಕು, ಇದನ್ನೆಲ್ಲ ಸ್ವಲ್ಪ ನಾನು ತಿಳ್ಕೊಳ್ಬೇಕಾಗಿತ್ತು. ಇದು ಆಲೋಚನೆಗಳನ್ನು ಹಂಚ್ಕೊಂಡಾಗ ಒಂದು ಪ್ಲ್ಯಾಟ್ಫಾರ್ಮ್ ಬೇಕು ಅಂದಾಗ ನನ್ನ ತಮ್ಮ ಸಜೆಸ್ಟ್ ಮಾಡಿದ್ದು ಯೂಟ್ಯೂಬ್. ಹಾಗಾಗಿ ನನ್ನ ಥಾಟ್ಸ್ನ ಶೇರ್ ಮಾಡ್ಕೊಳ್ಳೋದ್ರ ಕಡೆನೇ ನಾನು ಉದ್ದೇಶ ಇತ್ತೆ ಹೊರತು ಮಾನಿಟೈಸೇಷನ್ ಕಡೆ ಖಂಡಿತ ನನ್ನ ಉದ್ದೇಶ ಇರಲಿಲ್ಲ. ಹಾಗಾಗಿ ನಾನು ಆ ಪಾಯಿಂಟ್ಗೆ ಸ್ಟಿಕ್ ಆನ್ ಆದೆ. ಸೊ ಇಂಪ್ರೂವ್ಮೆಂಟ್ ಏರಿಯಾಸಲ್ಲಿ ಇವಾಗಲೇ ಹೇಳ್ದಂಗೆ ಒಂದು ಯೂಟ್ಯೂಬ್ ಬಗ್ಗೆ ಸ್ವಲ್ಪ ನಾನು ಮುಂಚೆ ತಿಳ್ಕೊಬೇಕಿತ್ತು. ಇನ್ನೊಂದು ಪ್ರೊಯಾಕ್ಟಿವ್ ಆಗಿ ವ್ಯೂವರ್ಶಿಪ್ನ ಅರ್ಜ್ ಮಾಡಬೇಕಾಗಿತ್ತು. ಮೂರನೇದು ಆಮೇಲೆ ನಂಗೆ ಗೊತ್ತಾಗ್ತಾ ಹೋಗಿದ್ದು ಲೆಂತ್ ಆಫ್ ದ ವಿಡಿಯೋ ಆಲ್ಸೋ ಮ್ಯಾಟರ್ಸ್ ಅಂತ. ಈಗೀಗ ಸುಮಾರು ಜನಕ್ಕೆ ತಾಳ್ಮೆಯಿಂದ ಒಂದು 8-10 ನಿಮಿಷ ಕೇಳ್ಕೊಳ್ಳೋದಕ್ಕೂ ಪುರ್ಸೋತಿಲ್ಲ ಅನ್ನೋದು ನನಗೆ ಗೊತ್ತಿತ್ತು, ಕೇಳೋದು ಕಮ್ಮಿ ಅಂತ. ಆದರೆ ಆಮೇಲೆ ಹೇಳ್ತಾ ಬಂದರು, ಇಲ್ಲ ಈ ರೀಲ್ಸ್ ಜಮಾನದಲ್ಲಿ 8-10 ನಿಮಿಷಕ್ಕಿಂತ ಜಾಸ್ತಿ ಆದರೆ ಜನರಿಗೆ ಕೇಳ್ಕೊಳ್ಳೋಕ್ಕೆ ತಾಳ್ಮೆ ಇಲ್ಲ ಅಂತ. ನನಗೆ ನನ್ನ ಕಂಟೆಂಟ್ ಮೇಲಿದ್ದಿದ್ದ ಒಂದು ವಿಶ್ವಾಸ, ನಂಬಿಕೆ, ಹೇಳಬೇಕು ಅನ್ನೋ ಒಂದು ಆಸೆಯಲ್ಲಿ ನಾನು ಅದನ್ನು ಇಲ್ಲ, ನನಗೆ ಅದನ್ನು ಮತ್ತೆ ಕಟ್ ಡೌನ್ ಮಾಡೋಕ್ಕಾಗಲ್ಲ ಅಂತ ನಾನು ಹೇಳ್ತಾ ಇದ್ದೆ. ಇಲ್ಲೊಂದು ಹಾಸ್ಯ ಘಟನೆ ಜ್ಞಾಪಕಕ್ಕೆ ಬರುತ್ತೆ. ನಾನು ರಿಫ್ಲೆಕ್ಟ್ ಮಾಡ್ಕೊಳ್ಬೇಕಾಗಿರೋ ಇನ್ನೊಂದು ಪಾಯಿಂಟ್ ಅಂದರೆ ಯೂಸ್ ಆಫ್ ಇಂಗ್ಲೀಷ್ ಸಬ್ಟೈಟಲ್ಸ್. ಇದು ಮಾಡಿಲ್ಲದೆ ಇರೋದ್ರಿಂದ ನಾನು ನಾನ್ ಕನ್ನಡ ಸ್ಪೀಕಿಂಗ್ ಫ್ರೆಂಡ್ಸ್ ಆಡಿಯನ್ಸ್ನ ಸ್ವಲ್ಪ ಕಳ್ಕೊಂಡೆ. ಆದರೂ ನನ್ನ ಮೇಲೆ ಅಭಿಮಾನದಿಂದ ಅವ್ರು ನೋಡಿದ್ರೂ ಕೂಡ ಪೂರ್ತಿ ಅವ್ರಿಗೆ ಅರ್ಥ ಆಗಲಿಲ್ಲ. ಹಾಗಾಗಿ ನಾನು ಎಷ್ಟೋ ಟ್ರೈ ಮಾಡಿದೆ ಸಬ್ಟೈಟಲ್ಸ್ನ ಆ್ಯಡ್ ಮಾಡೋಕ್ಕೆ, ಅದೇನೋ ಗ್ಲಿಚ್ಚು ವರ್ಕ್ ಆಗಲಿಲ್ಲ. ಸೊ ನೆಕ್ಸ್ಟ್ ವಿಡಿಯೋ ಬರುವಾಗ ಅಥವಾ ನೆಕ್ಸ್ಟ್ ಸೀರೀಸ್ ನಾನೇನಾದರೂ ಪ್ಲ್ಯಾನ್ ಮಾಡಿದ್ರೆ ಇಂಗ್ಲೀಷ್ ಸಬ್ಟೈಟಲ್ಸ್ನ ಆ್ಯಡ್ ಮಾಡೋಕ್ಕೆ ನೋಡ್ತೀನಿ. ದಿಸ್ ಈಸ್ ಒನ್ ಆಫ್ ಮೈ ರಿಫ್ಲೆಕ್ಷನ್ಸ್. ವಾಟ್ ವೆಂಟ್ ವೆಲ್ ಅಂತ ನೋಡ್ಕೊಳಕ್ಕೆ ಹೋದಾಗ ನನ್ನ ಮನಸ್ಸಿಗೆ ಫಸ್ಟ್ ಬರೋದೇ ನನ್ನ ಕಂಟೆಂಟ್. ಈ ಥರ ಒಂದು ಬ್ರಾಡರ್ ಐಡಿಯಾ ಇಟ್ಕೊಂಡು ಅದರಲ್ಲಿ ಕೆಲವು ಟಾಪಿಕ್ಸ್ನ ಸುಮ್ಮನೆ ಒಂದು ಔಟ್ಲೈನ್ನ ಹಾಕ್ಕೊಂಡೆ. ನಾನು ರಿಸರ್ಚ್ ಅನ್ನೋ ಪದ ಬಳಸೋಲ್ಲ, ಯಾಕೆಂದರೆ ಅದು ತುಂಬ ವಾಸ್ಟ್ ಆ್ಯಂಡ್ ಸೀರಿಯಸ್, ತುಂಬ ಶ್ರಮ ಇರುತ್ತೆ.
ಆದರೂ ಕೂಡ ಆ ನನ್ನ ಟಾಪಿಕ್ಸ್ ಬಗ್ಗೆ ಸ್ವಲ್ಪ ಓದ್ಕೊಂಡೆ, ಚರ್ಚೆ ಮಾಡಿದೆ, ಮುಖ್ಯವಾಗಿ ಡ್ರಾಫ್ಟ್ಗಳನ್ನ ರೆಡಿ ಮಾಡಿದೆ. ಮೊದಲನೇದಾಗೆ ಫೈನಲ್ ವರ್ಷನ್ನಿಗೆ ಬರಲಿಲ್ಲ. ಒಂದು ಡ್ರಾಫ್ಟ್ ಮಾಡೋದು, ಅದನ್ನು ನನ್ನ ತಮ್ಮನ ಹತ್ರ ಶೇರ್ ಮಾಡ್ಕೊಳ್ಳೋದು, ಅವನ ಪರ್ಸ್ಪೆಕ್ಟಿವ್ಸ್ ಆ್ಯಡ್ ಮಾಡೋದು, ಯಾವ್ದು ಸರಿ ಹೋಗಲ್ಲ ಅನ್ನೋದು, ನಾನೊಂದು ಸ್ವಲ್ಪ ಇಲ್ಲ ಇದು ಸರಿ ಅಂತ ಚರ್ಚೆ. ಸೊ ಈ ಥರ ಚರ್ಚೆ ಮಾಡಿದೆ, ಆಮೇಲೆ ಓದ್ಕೊಂಡೆ. ಹಾಗಾಗಿ ನಾನು ಏನು ಅಂದ್ಕೊಂಡಿದ್ನೋ ಆ ಟಾಪಿಕ್ಕಿಗೆ ಆ ಒಂದು ಜಾಸ್ತಿ ಒಂದೊಂದು ಸಲ ಆ ಕಡೆ ಈ ಕಡೆ ಹೋದರೂ ಕೂಡ ನನ್ನ ತಮ್ಮ ಇದ್ದ ಎಚ್ಚರ ಮಾಡೋಕ್ಕೆ, ಇಲ್ಲ ಸ್ವಲ್ಪ ಔಟ್ ಆಫ್ ದ ಟಾಪಿಕ್ ಆಗುತ್ತೆ, ಅದು ಬೇಡ, ಅದು ಕಟ್ ಮಾಡು ಅಂತ. ಹಾಗಾಗಿ ವಿತಿನ್ ದ ಬೌಂಡ್ರಿನಲ್ಲೇ ನಾನು ನನ್ನ ವಿಚಾರ ಹಂಚ್ಕೊಳ್ಳೋಕ್ಕೆ ಅನುಕೂಲ ಆಯಿತು. ಅದು ಮೊದಲನೇ ಅಂಶ. ನನಗೊಂದು ಆಸೆ ಏನಿತ್ತು ಅಂತಂದರೆ, ವಿಡಿಯೋ ಹಾಕಬೇಕು ಅಂತ ಹಾಕ್ಬಿಡ್ಬಾರ್ದು ದಬ್ಬ ದಬ್ಬ ಅಂತ. ಅದು ಪ್ರೆಸೆಂಟಬಲ್ ಆಗಿರಬೇಕು, ನೋಡೋರಿಗೆ ಒಂಥರ ಅಟ್ರ್ಯಾಕ್ಟಿವ್ ಆಗಿರಬೇಕು ಅನ್ನೋ ಒಂದು ಆಸೆ ಇತ್ತು. ಆದರೆ ಆಸೆಗೆ ತಕ್ಕಂಗೆ ಸ್ಕಿಲ್ ಇರಲಿಲ್ಲ ನನ್ನ ಹತ್ರ, ಲಿಮಿಟೆಡ್ ಸ್ಕಿಲ್ಸ್, ಎಡಿಟಿಂಗ್ ಸ್ಕಿಲ್ಸ್ ಇಲ್ಲ ನನ್ನ ಹತ್ರ. ಸೊ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ತಕ್ಷಣಕ್ಕೆ ನನಗೆ ನನ್ನ ಯಂಗ್ ಫ್ರೆಂಡ್ ಸುರೇಶ್ ಹೆಲ್ಪ್ ಮಾಡಿದ್ರು. ಸೊ ಈ ಎಡಿಟ್ ಮಾಡಿ ನನ್ನ ವಿಡಿಯೋನ ಸ್ವಲ್ಪ ಪ್ರೆಸೆಂಟಬಲ್ ಆಗಿ ಅಟ್ರ್ಯಾಕ್ಟಿವ್ ಆಗಿ ಕಾಣೋ ಹಾಗೆ ಮಾಡೋದಕ್ಕೆ ಅವ್ರು ನನಗೆ ಹೆಲ್ಪ್ ಮಾಡಿದ್ರು. ಆಮೇಲೆ ಯೂಟ್ಯೂಬ್ಗೆ ಬೇರೆ ಥರ ರೆಕಾರ್ಡ್ ಮಾಡಬೇಕಾಗತ್ತೆ, ಅದು ಗೊತ್ತಿರಲಿಲ್ಲ ನನಗೆ. ಸೊ ಅದರಲ್ಲೂ ಕೂಡ ಅವ್ರು ಯಾವ ಥರ ನಾನು ರೆಕಾರ್ಡ್ ಮಾಡಬೇಕು ಅಂತ ಹೆಲ್ಪ್ ಮಾಡಿದ್ರು. ಈ ಗ್ಲಿಚಸ್ ಇಲ್ಲವೇ ಇಲ್ಲ ಅಂತಲ್ಲ, ಸ್ಮಾಲ್ ಗ್ಲಿಚಸ್ ಇದೆ. ಇನ್ನು ಮುಂದೆ ನಾನೇ ಇಂಡಿಪೆಂಡೆಂಟಾಗಿ ಏನಾದರೂ ಒಂದು ಶಾರ್ಟ್ ಕೋರ್ಸ್, ವಿಡಿಯೋ ಎಡಿಟಿಂಗ್ ಕೋರ್ಸ್ ಮಾಡಿ ನನ್ನ ವಿಡಿಯೋನ ನಾನೇ ವಿತ್ ಎನ್ಹ್ಯಾನ್ಸ್ಡ್ ಸ್ಕಿಲ್ ಪ್ರೆಸೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಈ ಸಲ ವಾಟ್ ವೆಂಟ್ ವೆಲ್ ಅನ್ನೋದಕ್ಕೆ ಅವರ ಅನ್ಎಕ್ಸ್ಪೆಕ್ಟೆಡ್ ಹೆಲ್ಪ್ ಸಿಕ್ತಲ್ಲ, ಅದರಿಂದ ನಂಗೆ ಅನಿಸುತ್ತೆ ಈ ವಿಡಿಯೋ ಕ್ವಾಲಿಟಿನೂ ಸ್ವಲ್ಪ ಚೆನ್ನಾಗಿದೆ ಅಂತ. ಏನಂತೀರಾ? ಚೆನ್ನಾಗಿದೆ ಅಲ್ವಾ? ವಾಟ್ ವೆಂಟ್ ವೆಲ್ ಅನ್ನೋದಕ್ಕೆ ಇನ್ನೊಂದು ಅಂಶ, ಡ್ಯೂರೇಷನ್ ಆಫ್ ದ ವಿಡಿಯೋ. ನಾನು ಅಪ್ಲೋಡ್ ಮಾಡಿದ್ದು ಡ್ಯೂರೇಷನ್. ನಾನು ಮುಂಚೆ ಅಂದ್ಕೊಂಡಿದ್ದೇನೆ ವಾರಕ್ಕೆ ಒಂದು ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ. ಅದು ಆಲ್ಮೋಸ್ಟ್ ಎಲ್ಲೋ ಒಂದಿನ ಮಾತ್ರ ಒಂದಿನ ಹೆಚ್ಚು ಕಮ್ಮಿ ಆಯಿತು. ಇಲ್ಲದೆ ಹೋದರೆ ಬುಧವಾರ ಅಂದ್ಕೊಂಡಿದ್ದು ಪ್ರತಿ ಬುಧವಾರ ಒಂದು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಸಾಧ್ಯ ಆಯಿತು. ಇದು ವಾಟ್ ವೆಂಟ್ ವೆಲ್ಗೆ ಒಂದು ಅಂಶ. ಇದ್ರ ಮಧ್ಯೆ ಏನಾಗಿತ್ತು ಅಂದರೆ ನನಗೊಂದು ಸ್ಮಾಲ್ ಹೆಲ್ತ್ ಇಶ್ಯೂ ಬಂದಿತ್ತು. ಅದು ಟ್ರೀಟ್ಮೆಂಟ್ಗೆ ಹೋಗಬೇಕಾದ್ರೆ ನಾನು ಒಂದು ವಾರ ನಾನು ಅವಾಯ್ಡ್ ಮಾಡಬೇಕಾಗಿತ್ತು ರೆಕಾರ್ಡಿಂಗ್ ಆ್ಯಂಡ್ ಸ್ಕ್ರೀನ್ ಟೈಮ್. ಇದು ನನಗೆ ಮುಂಚೆನೇ ಗೊತ್ತಿದ್ದರಿಂದ ಆ ವಾರಕ್ಕೆ ಏನು ಬೇಕಿತ್ತೋ ನಾನು ಹಾಸ್ಪಿಟಲ್ಗೆ ಹೋಗೋಕ್ಕೆ ಮುಂಚೆನೇ ರೆಡಿ ಮಾಡಿಬಿಟ್ಟು ಅಪ್ಲೋಡ್ ಟೈಮು ಶೆಡ್ಯೂಲ್ ಮಾಡಿ ಹೋಗಿದ್ದೆ. ಹಾಗಾಗಿ ನನ್ನ ಮನಸ್ಸಿಗೆ ಏನು ಅರ್ಥ ಆಯಿತು ಅಂದರೆ, ನೀನೇನಾದರೂ ಮಾಡಬೇಕು ಅಂತ ನಿನ್ನ ಮನಸ್ಸಲ್ಲಿ ನಿರ್ಧಾರ ಮಾಡಿಕೊಂಡ್ರೆ ಅದನ್ನು ಯಾರು ಇಷ್ಟಪಡ್ತಾರೋ ಬಿಡ್ತಾರೋ, ಅಥವಾ ಯಾರು ನೋಡ್ತಾರೋ ಗಮನಿಸ್ತಾರೋ ಗಮನಿಸಲ್ವೋ, ನೀನು ಗಮನಿಸ್ತಾ ಇರ್ತೀಯ ಅಲ್ವಾ. ಹಾಗಾಗಿ ನೀನು ಅಂದ್ಕೊಂಡಿದ್ಯಾ ಅಲ್ವಾ, ಅದನ್ನು ನೀನು ಮೀಟ್ ಮಾಡಬೇಕು, ಏನು ಅಂದ್ಕೊಂಡಿದ್ಯೋ ಆ ಆಸೆನ ಮೀಟ್ ಮಾಡಬೇಕು ಅನ್ನೋದು ಮನಸ್ಸಿಗೆ ಬಂದರೆ ಈ ಚಿಕ್ಕ ಪುಟ್ಟ ಎಡ್ರು ತೊಡ್ರುಗಳನ್ನ ದಾಟ್ಬೋದು ಅಂತ ಅನ್ನಿಸ್ತು. ಅದು ಅಲ್ಲದೆ ಈ ಟ್ರೀಟ್ಮೆಂಟ್ ಬಗ್ಗೆ ಗೊತ್ತಿದ್ದರಿಂದ ನಾನು ಪ್ಲಾನ್ ಮಾಡಿಕೊಂಡು ಆ ಟೈಮ್ನ ಹೊಂದಿಸ್ಕೊಳ್ಳೋದಕ್ಕೂ ಸಾಧ್ಯ ಆಯಿತು. ಸೊ ಡ್ಯೂರೇಷನ್ ನಾನು ಅಪ್ಲೋಡ್ ಮಾಡಿದ್ದು ಒಂದು ಪಾಯಿಂಟು ಚೆನ್ನಾಗಾಯಿತು ಅಂತ ಹೇಳ್ಬೋದು. ಈ ಮುಸ್ಸಂಜೆ ಹರಟೆ ನನ್ನಲ್ಲಿ ಕಾನ್ಫಿಡೆನ್ಸ್ ತಂತು ಅಂತಂದರೆ ತಪ್ಪಾಗಲ್ಲ. ಯಾಕೆ ಅಂತಂದರೆ, ಒಂದು ಉದಾಹರಣೆ ಏನಂದರೆ, ಈ ಮುಸ್ಸಂಜೆ ಹರಟೆನಲ್ಲಿ ನನ್ನ ಕಂಫರ್ಟ್ ಝೋನಿಂದ ಹೊರಗಡೆ ಬರೋದಕ್ಕೆ ನನಗೇ ಗೊತ್ತಾಗ್ದಂಗೆ ನಾನು ತಯಾರಾದೆ ಅಂತ ಇನ್ನೂ ಅಷ್ಟಿಲ್ಲ. ಯಾಕಿಲ್ಲ ಅಂತ ಹೇಳ್ತೀನಿ. ಬಟ್ ತಯಾರಾಗಿದ್ದ ಅಂಶ ಅಂದರೆ, ಇಲ್ಲೊಂದು ಗೌರ್ಮೆಂಟ್ ಸೆಕ್ಟರ್ನಲ್ಲಿ ವರ್ಕ್ ಮಾಡ್ತಾ ಇರೋ ವಿಮೆನ್ಗೆ ಒಂದು ಪೇಯ್ಡ್ ಹಾಲಿಡೇ ಸ್ಯಾಂಕ್ಷನ್ ಮಾಡಿದ್ರು. ಸೊ ಅದ್ರದ್ದು ಆರ್ಟಿಕಲ್ಲು ಕೂಡ ಇಲ್ಲಿ ಹಾಕಿದ್ದೀನಿ ನೋಡಿ. ಅದು ಈ ಪರ್ವ್ಯೂನಲ್ಲಿ ಬರದೇ ಹೋದರೂ ಕೂಡ ಕೆಲವು ಆಗ್ತಾ ಇರೋದು ಯಾವ್ದು ನನಗೆ ಸರಿ ಕಾಣಿಸಲ್ಲ ಅನಿಸುತ್ತೆ, ಅದ್ರ ಬಗ್ಗೆ ಮಾತಾಡಬೇಕಾದ್ರೆ ಕಂಫರ್ಟ್ ಝೋನಿಂದ ಹೊರಗಡೆ ಬರಬೇಕಾಗತ್ತೆ. ಸೊ ಇಲ್ಲಿ ಆ ಪ್ರಯತ್ನವನ್ನು ಮಾಡಿದೆ. ನನ್ನ ಅನಿಸಿಕೆ ಏನು, ಕೆಲವ್ರು ಹೇಳಿದ್ರು ಹೆಣ್ಮಕ್ಳಿಗೆ ಒಂದಿನ ರಜಾ ಕೊಟ್ಬಿಟ್ರೆ ಅದೇನು ಮಹಾ ಅಪರಾಧನ, ಇರಲಿ ಬಿಡು ಅವ್ರಿಗದು ವರ್ತು ಸಿಗಲಿ ಅಂತ. ಬಟ್ ನಾನು
ಅವ್ರಿಗೆ ಅನ್ಯಾಯ ಆಗಬೇಕು ಅಥವಾ ಅವ್ರಿಗೆ ರೆಸ್ಟ್ ಸಿಗಬಾರ್ದು, ಅವ್ರಿಗೆ ರಜಾ ಸಿಗಬಾರ್ದು ಅನ್ನೋದು ನನ್ನ ಉದ್ದೇಶ ಆಗಿರಲಿಲ್ಲ. ನನ್ನ ಆಲೋಚನೆ ಅಥವಾ ಪರ್ಸ್ಪೆಕ್ಟಿವ್ ಏನಿತ್ತು ಅಂತಂದರೆ, ಈಗಾಗಲೇ ಇಷ್ಟೊಂದು ರಜಾ ಇರೋವಂಥ ಸೆಕ್ಟರ್ನಲ್ಲಿ ಇನ್ನೊಂದು ಅಡಿಷ್ನಲ್ ರಜಾ ಬೇಕಾ? ಆ ರಜಾ ಘೋಷಿಸ್ಬೇಕಾದ್ರೆ ಎಷ್ಟು ಲೂಪ್ ಹೋಲ್ಸ್ ಇದೆ, ನೀವು ಆರ್ಟಿಕಲ್ ಓದಿ ನಿಮಗೆ ಗೊತ್ತಾಗತ್ತೆ ಅದನ್ನು ಎಷ್ಟು ಮಿಸ್ಯೂಸ್ ಮಾಡ್ಕೊಳ್ಳೋಕ್ಕೆ ಚಾನ್ಸ್ ಇದೆ ಅಂತ. ಹಾಗಂದು ಮಾತ್ರಕ್ಕೆ ಅನುಕೂಲ ಮಾಡಿಕೊಟ್ಟಾಗ ಮಿಸ್ಯೂಸ್ ಮಾಡ್ಕೊಂಬಿಡ್ತಾರೆ ಅಂತಲ್ಲ, ಆದರೂ ಅದೊಂದು ಗುಣ ಇರುತ್ತಲ್ವ, ಕೊಟ್ಟಿರೋದನ್ನು ಯಾಕೆ ಬಿಡಬೇಕು ಅಂತ. ಹಾಗಾಗೋ ಸಾಧ್ಯತೆಗಳು ಬಹಳ ಇದೆ ಇದರಲ್ಲಿ. ಸೊ ಈ ಮುಸ್ಸಂಜೆ ಹರಟೆನಲ್ಲಿ ಸ್ವಲ್ಪ ನನ್ನ ಕಂಫರ್ಟ್ ಝೋನಿಂದ ಹೊರಗಡೆ ಬಂದು ನಾನಲ್ಲದ ರೂಪವನ್ನು ನಾನು ನೋಡಿದೆ ಅಂತ ಹೇಳ್ಬೋದು. ಇನ್ನೊಂದು ಮನಸ್ಸಲ್ಲಿ ಕೊರಿತಾ ಇದೆ, ಆದರೆ ಸ್ವಲ್ಪ ತಡಿತಾ ಇದ್ದೀನಿ. ಈ AI ಮಿಸ್ಯೂಸ್ ಬಗ್ಗೆ ಗಮನಿಸ್ತಾ ಇದ್ದೀನಿ. ಅದನ್ನು ನೋಡೋಣ, ಇನ್ನೊಂಚೂರು ಧೈರ್ಯ ಬಂದಾಗ ನಿಮ್ಮ ಜೊತೆ ಹಂಚ್ಕೋತೀನಿ. ಸೊ ಕೊನೆಯದಾಗಿ ಕಂಫರ್ಟ್ ಝೋನಿಂದ ಹೊರಗಡೆ ಬರೋದಕ್ಕೆ ಸ್ವಲ್ಪ ಹೆಚ್ಚಿನ ಕಾನ್ಫಿಡೆನ್ಸ್ನ ಮುಸ್ಸಂಜೆ ಹರಟೆ ಕೊಟ್ಟಿದೆ ನನಗೆ ಅನ್ನೋದನ್ನು ನಾನು ರಿಫ್ಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಲ್ರಿಗೂ ನಮಸ್ಕಾರ. ಮುಂದಿನ ವಿಡಿಯೋಯೊಂದಿಗೆ ಮತ್ತೆ ಬರ್ತೀನಿ. ನಿಮ್ಮ ಪ್ರೀತಿಯ ರೂಪ.